ಮತ್ತು ಇನ್ನೊಂದು ಬಿಸ್ನೆಸ್ ಹೊಸ್ತೇನಲ್ಲ, ಆದರೆ ಇವಾಗ ಸ್ವಲ್ಪ ಈ ಲಾಕ್ಡೌನು ಇದೆಲ್ಲ ಆದಮೇಲಿಂದ ಜಾಸ್ತಿ ಆಗಿರೋಂಥ ಬಿಸ್ನೆಸ್ಸು. ಅದನ್ನು ಹೇಳಲಿಲ್ಲ ಅಂತ ಯಾರಾದ್ರು ಅಂದ್ಕೊಂಡ್ಬಿಟ್ಟಿರಾ? ಏನಪ್ಪ ಅಂದರೆ ಈ ಡಿಜಿಟಲ್ ಮಾರ್ಕೆಟಿಂಗ್. ಯಾವುದಾದ್ರು ವಸ್ತು ತಗೊಳ್ಳಿ, ಡಿಜಿಟಲ್ ಮಾರ್ಕೆಟಿಂಗ್ ಅಂಥದ್ದು ತುಂಬ ಜಾಸ್ತಿ ಈ ನಡುವೆ ಆಗಿದೆ. ಮುಂದಕ್ಕೂ ಮೋಸ್ಟ್ಲಿ ಅದೇ ಜಾಸ್ತಿ ಆಗೋ ಚಾನ್ಸಸ್ ಇದೆ ಅನಿಸುತ್ತೆ, ಗೊತ್ತಿಲ್ಲ. ಇನ್ನೊಂದು ಯಾವುದಾದ್ರು ಮಾರ್ಕೆಟಿಂಗ್ ಅಂತ ಬರ್ಬೋದು. ಸುಮಾರು 10 ವರ್ಷದ ಹಿಂದೆ ತುಂಬ ಈ ಅಮೆಝಾನ್ ಅವರು ಇವರು ಮಾಡ್ತಾಯಿದ್ರು. ಸೊ ಈಗ ಡಿಜಿಟಲ್ ಮಾರ್ಕೆಟಿಂಗ್ ಅನ್ನೋ ಒಂದು ಟ್ರೆಂಡಿಂಗಲ್ಲಿದೆ ಅಂತ ಇಟ್ಕೊಳ್ಳೋಣ. ಸರಿ, ಅದರಲ್ಲಿ ಏನಪ್ಪ ಬೇಕು? ನಾರ್ಮಲ್ ಅಂಗಡಿ ಇಟ್ಟು ವ್ಯಾಪಾರ ಮಾಡೋದ್ರಲ್ಲಿ ಏನೇನು ಬೇಕು ಅಂತ ನೋಡೋದಲ್ಲ, ಈ ಡಿಜಿಟಲ್ ಮಾರ್ಕೆಟಿಂಗಲ್ಲಿ ಸ್ವಲ್ಪ ವಿಷಯ ಇಲ್ಲ ಅಷ್ಟೇ, ಮಿಕ್ಕಿದೆಲ್ಲ ಸೇಮೇ. ಎಲ್ಲ ಡಿಜಿಟಲ್ ಮಾರ್ಕೆಟಿಂಗ್ ಬಂದಿದ ತಕ್ಷಣ ಫ್ರೀ, ನನಗೆ ಯಾರು ಬಾಸ್ ಇಲ್ಲ ಕೇಳೋದಕ್ಕೆ, ಏನು ಫ್ರೀಯಾಗಿ ಎಲ್ಲಿ ಬೇಕಾದ್ರೆ ಅಲ್ಲಿ ಮಾಡ್ಬೋದು. ಅಲ್ಲ, ಫ್ರೀಯಾಗಿ ಅಂದರೆ ಹೆಂಗಿರಬೇಕು ಅಂದರೆ, ಈ ಒಂದು ಕೆಲಸನೇ ಇರಬಾರ್ದು, ಒಂದು ದುಡ್ಡು ಮಾಡೋ ಕೆಲಸ ಬಿಟ್ಬಿಟ್ಟು ಬೇರೆ ಕೆಲಸನೇ ಇರಬಾರ್ದು. ಸ್ಟಾಕ್ ಮಾರ್ಕೆಟಲ್ಲಿ ಏನಪ್ಪ ಅಂದರೆ ಸುಮ್ಮನೆ ಅಲ್ಲೇ ಇರ್ತಾರೆ ಎಲ್ಲ ಬೈಯರ್ಸ್ ಇರಲಾರ. ಅದೇ ಡಿಜಿಟಲ್ ಮಾರ್ಕೆಟಿಂಗಲ್ಲಿ ಎಗೇನ್ ಅಲ್ಲಿಂದ ದುಡ್ಡು ಮಾಡೋದಕ್ಕೆ ನಿಮಗೆ ಬೇಕಾಗಿರೋದು ಬೈಯರ್ಸ್, ಅಂದರೆ ಗಿರಾಕಿಗಳಿಲ್ಲ ಅಂದರೆ ಮಾರ್ಕೆಟಿಂಗ್ ಅನ್ನೋ ಯಾವ ಒಂದು ದಾರಿಯಲ್ಲೂ ನೀವು ದುಡ್ಡು ಮಾಡೋಕ್ಕಾಗಲ್ಲ. ಡಿಜಿಟಲ್ ಮಾರ್ಕೆಟಿಂಗ್ಗೆ ಏನಪ್ಪ ವ್ಯತ್ಯಾಸ ಅಂತ ಸ್ವಲ್ಪ ಜನಕ್ಕೆ ಗೊತ್ತಿಲ್ಲದೆ ಇರ್ಬೋದು, ಇನ್ನು ಗೊತ್ತಿಲ್ಲ. ಇವಾಗ ನಿಮಗೆ ತುಂಬ ಕೆಳಗೆ ಇಳಿದು ಹೇಳ್ತೀನಿ. ಏನಪ್ಪ ಅಂದರೆ ಕೊತ್ತಂಬರಿ ಸೊಪ್ಪು ಮನೆಗೆ ಒಗ್ಗರಣೆ ಹಾಕಕ್ಕೆ ತರ್ತೀವಿ. ಅದು ಬಂದು ಫಿಸಿಕಲ್, ಅಂದರೆ ವಸ್ತು ಕೈಗೆ ಸಿಗೋವಂಥದ್ದು. ಅದನ್ನು ತಂದು ಉಪಯೋಗಿಸ್ತೀವಿ. ಅದೇ ಕೊತ್ತಂಬರಿ ಸೊಪ್ಪು ಡಿಜಿಟಲ್ ಅಂದರೆ ಏನಪ್ಪ ಅಂದರೆ ಫೋಟೋಲ್ಲಿ ಕೊತ್ತಂಬರಿ ಸೊಪ್ಪನ್ನ ಫೋಟೋ ತೆಗೆದುಬಿಟ್ಟು ನೋಡು ಇದು ಕೊತ್ತಂಬರಿ ಸೊಪ್ಪು ಅಂತ ಹೇಳಿದ್ರೆ, ನಿಮ್ಮ ಸ್ಕೂಲ್ಗಳಲ್ಲಿ ಹೇಳ್ತಾರಲ್ಲ, ಎ ಫಾರ್ ಆ್ಯಪಲ್ ಕೈ ಕೊಟ್ಬಿಟ್ಟು ಹೇಳ್ತಾರೆ. ಅವ್ರು ತಗೊಳ್ಳೋ ಫೀಸೆಲ್ಲ ಖರ್ಚಾಗ್ಬಿಡುತ್ತೆ ಅಂತ ಒಂದು ಪಿಕ್ಚರ್ನ ತೋರಿಸಿ ಹೇಳೋದು, ಪಿಕ್ಚರ್ ತೋರಿಸೋದು. ಇದು ಡಿಜಿಟಲ್. ಇದು ಕೊತ್ತಂಬರಿ ಸೊಪ್ಪೆಲ್ಲ ಡಿಜಿಟಲ್ ಮಾರ್ಕೆಟಿಂಗ್ ಮಾಡ್ತಾರೆ, ಆದರೆ ಕೊತ್ತಂಬರಿ ಬರುತ್ತೆ. ನಾನು ಹೇಳೋದು ಇನ್ನೊಂದು ಏನಪ್ಪ ಅಂದರೆ ಅದು ಮಾರ್ಕೆಟಿಂಗ್. ಅಮೆಝಾನಲ್ಲಿ ಚಿನ್ನ ಮಾರ್ಕೋಬೋದು ಅಂತ ಹೇಳಿದ್ನಲ್ಲ, ಆ ಥರ. ಬಟ್ ಈ ಡಿಜಿಟಲ್ ಮಾರ್ಕೆಟಿಂಗಲ್ಲಿ ಯಾವುದೋ ಒಂದು ಗೂಗಲ್ ಅದು ಏನೋ ತಗೋ, ಒಂದು ಬುಕ್ ಮಾಡು, ಒಂದು ಸೆಲ್ ಮಾಡು, ಇನ್ನೊಂದು ಏನೋ ಮಾಡು ಅಂತ ಒಂದು ಸಾಫ್ಟ್ವೇರ್, ಎಕ್ಸಾಂಪಲ್ ಸಾಫ್ಟ್ವೇರ್. ಅದನ್ನು ಕೈ ಕೊಡೋಕ್ಕಾಗಲ್ಲ. ಕೈ ಕೊಡಬೇಕಾದ್ರೆ ಒಂದು CD-ಲೋ ಒಂದು DVD-ಲೋ ಅದನ್ನು ಬರೆದ್ಬಿಟ್ಟು ಕೊಡ್ಬೋದು. ಬಟ್ ನೀವು ಉಪಯೋಗಿಸ್ಬೇಕಂದ್ರೆ ಕಂಪ್ಯೂಟ್ರಲ್ಲೇ ಉಪಯೋಗಿಸ್ಬೇಕು. ಅಂಥ ಒಂದು ಡಿಜಿಟಲ್ ಮಾರ್ಕೆಟಿಂಗ್, ಡಿಜಿಟಲ್ ಪ್ರಾಡಕ್ಟ್ ಅಂತ ಹೇಳ್ತೀನಿ. ಇಲ್ಲಿ ಬೇಕಾಗಿರೋದು ಅಂಥ ಒಂದು ಪ್ರಾಡಕ್ಟ್. ಡಿಜಿಟಲ್ ಮಾರ್ಕೆಟಿಂಗ್ ಮಾಡುವಾಗ ಅಂಗಡಿ ಬೇಕಾಗಿಲ್ಲ, ಜಾಗ ಹುಡ್ಕೋ ಅವಶ್ಯಕತೆ ಇಲ್ಲ, ಬಾಡಿಗೆ ಜಾಗ ಅಂಗಡಿಗೆ ಬಾಡಿಗೆ ಕಟ್ಟೋ ಅವಶ್ಯಕತೆ ಇಲ್ಲ. ಇದೆಲ್ಲ ಚಿನ್ನದ ಬಿಸ್ನೆಸ್ಸಲ್ಲಿ ಬೇಕು, ಡಿಜಿಟಲ್ ಮಾರ್ಕೆಟಿಂಗಲ್ಲಿ ಬೇಕಾಗಿಲ್ಲ. ಇನ್ನು ಇಂಟೀರಿಯರ್ ಬೇಕಾಗಿಲ್ಲ. ಅಲ್ಲಿ ಮಾರಾಟ ಮಾಡೋರಿಗೆ ಸ್ಯಾಲ್ರಿ ಒಂದೊಂದು ಡಿಜಿಟಲ್ ಪ್ರಾಡಕ್ಟಲ್ಲಿ ಜನ ಬೇಕು, ಎಂಪ್ಲಾಯೀಸ್ ಮನೆ ಒಳಗಡೆ ಕುದುರಿಸ್ಕೊಂಡ್ರು ಒಂದು 4 ಜನ ಬೇಕು. ಸ್ವಲ್ಪ ವ್ಯಾಪಾರಕ್ಕೆ ಬೇಕಾಗಿಲ್ಲ. ಆದರೆ ಇನ್ನೊಂದೇನಪ್ಪ, ಟ್ರೈನಿಂಗೇ ಮಾಡ್ತೀವಿ. ಈ ಥರ ಒಂದು ಟ್ರೈನಿಂಗ್ ಅಂದ್ಕೊಳ್ಳಿ ಎಕ್ಸಾಂಪಲ್. ಅದಕ್ಕೆ ಮಾಡಬೇಕಾದ್ರೆ ಎಗೇನ್ ಏನಪ್ಪ ಅಂದರೆ ಆ್ಯಡ್ ಕೊಡಬೇಕು. ಸೇಮ್ ಆ್ಯಡ್ ಪೇಪರಲ್ಲಿ ಕೊಡೋಲ್ಲ. ಸ್ವಲ್ಪ ಜನ ಡಿಜಿಟಲಲ್ಲೇ ಕೊಡ್ತಾಯಿದ್ರೆ ಸೋಷಿಯಲ್ ಮೀಡಿಯಲ್ಲಿ, ಫೇಸ್ಬುಕ್ಕು ಮತ್ತು ಟ್ವಿಟರು, ಯೂಟ್ಯೂಬು ಇಂಥದ್ರಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡಲೇಬೇಕು, ಇಲ್ಲ ಜನ ಬರಲ್ಲ. ಗಿರಾಕಿ ಬೇಕಲ್ಲ ಸಮಯ ದುಡ್ಡು ಮಾಡೋದಕ್ಕೆ. ವ್ಯಾಪಾರ ಮಾಡಿ ಅದರಿಂದ ಲಾಭ ಪಡೆದು ನಾವು ಲೈಫ್ನ ಲೀಡ್ ಮಾಡೋದಕ್ಕೆ ಫಸ್ಟ್ ಬೇಕಾಗಿರೋದು ಗಿರಾಕಿಗಳು. ಅಲ್ಲೂ ಹುಡುಕಬೇಕು. ಏನೇ ಡಿಜಿಟಲ್ ಮಾರ್ಕೆಟಿಂಗ್ ಆಗಿಬಿಟ್ರು ಸ್ಟಾಕ್ ಮಾರ್ಕೆಟ್ಗೆ ಅದಕ್ಕೆ ಹೊಂದಾಣಿಕೆ ಮಾಡೋಕ್ಕಾಗಲ್ಲ. ಹೆಂಗೆ ಅಂದರೆ, ಇಲ್ಲಿ ನೋಡಿ ಬೈಯರ್ಸ್, ಇಲ್ಲಿ ನೋಡಿ ಸೆಲ್ಲರ್ಸ್. ಏನು ಬೇಕೋ ಅಲ್ಲಿ ನಿಮ್ಮ ಕಣ್ಣಿಗೆ ಕಾಣಿಸ್ದಂಗೆ ಸಿಗ್ತಾ ಇರ್ತಾರೆ. ಯಾವುದಾದ್ರು ಆ್ಯಡ್ ಕೊಟ್ಟಿದ್ರೆ ಸ್ಟಾಕ್ ಮಾರ್ಕೆಟಲ್ಲಿ ಇಲ್ಲ. ಸೊ ಡಿಜಿಟಲ್ ಮಾರ್ಕೆಟಿಂಗಲ್ಲಿ ಮತ್ತು ಲೈಸೆನ್ಸ್ ತಗೊಂಡು ಮಾಡೋವಂಥ ವ್ಯಾಪಾರನೂ ಇದೆ. ಬರೀ GST ಆ ಒಂದು ರಿಜಿಸ್ಟ್ರೇಷನ್ನು, ಒಂದು ಹೆಸರು, ಸ್ವಂತ ಹೆಸರು ಇಡ್ಬೋದು, ಯಾವುದೋ ದೇವ್ರ ಹೆಸರು ಇಡ್ಬೋದು, ಯಾವುದೋ ಒಂದು ಇಟ್ಟು ಅದೆಲ್ಲ ಒಂದು ರಿಜಿಸ್ಟ್ರೇಷನ್ ಮಾಡಿ ಬ್ಯಾಂಕ್ ಅಕೌಂಟ್ ಮಾಡಬೇಕು. ಯಾಕೆ ಬ್ಯಾಂಕ್ ಅಕೌಂಟ್ ನೀವು ಬಿಸ್ನೆಸ್ ಅಕೌಂಟೇ ಮಾಡಬೇಕಂದ್ರೆ ಕರೆಂಟ್ ಅಕೌಂಟ್. ಬಿಸ್ನೆಸ್ ಅಕೌಂಟ್ ತಕ್ಷಣ ಏನೋ ಸಪ್ರೇಟ್ ಅಲ್ಲ,
ಕರೆಂಟ್ ಅಕೌಂಟು ಸೇವಿಂಗ್ ಅಕೌಂಟ್ ಅದರಲ್ಲ ಅದನ್ನು ಕರೆಂಟ್ ಅಕೌಂಟ್ನ ಬಿಸ್ನೆಸ್ ಅಕೌಂಟ್ ಅಂದ್ಬಿಟ್ರೆ ಕನ್ಫ್ಯೂಸ್ ಮಾಡಿಬಿಡೋದು. ಅದು ಇಂಗ್ಲೀಷಲ್ಲಿ ವ್ಯಾಪಾರದ ಅಕೌಂಟು ಅಂತ ನಾವು ಬ್ಯಾಂಕಲ್ಲಿ ಹೋಗಿ ಕೇಳಿದ್ರೆ ಅವ್ರು ಮಾಡಲ್ಲ. ಏನದು ವ್ಯಾಪಾರದ ಅಕೌಂಟು? ನಾನು ಮಾರಾಟ ಮಾಡೋಕ್ಕೆ ಅಕೌಂಟ್ ಮಾಡಿ ಸರ್. ಅಕೌಂಟೆಲ್ಲ ಇಲ್ಲಿ ಮಾರಾಟ ಎಲ್ಲ ಹೋಗ್ರಿ ಅಂದ್ಬಿಡ್ತಾರೆ. ಸೊ ಇಲ್ಲಿ ಕೊನೆಯದಾಗಿ ಗೋಲ್ಡ್ ಬಿಸ್ನೆಸ್ ಆಗಲಿ ಇದರಲ್ಲೇ ಆಗಲಿ GST ಅದು ಇದು ಎಲ್ಲ ಬಿಟ್ಟ ಮೇಲೆ ಇನ್ಕಮ್ ಟ್ಯಾಕ್ಸ್ನ ಫೈಲ್ ಮಾಡೋದು. ಇನ್ಕಮ್ ಟ್ಯಾಕ್ಸ್ ಬಂದು ಫೈನಲ್ವರೆಗೂ ಕಟ್ಟಬೇಕು. ಅಷ್ಟು ಬೇಕಾಗಿದೆ. ಹಂಗಾರೆ ಸ್ಟಾಕ್ ಮಾರ್ಕೆಟಲ್ಲಿ ಇನ್ಕಮ್ ಟ್ಯಾಕ್ಸ್ ಇಲ್ವಾ? ಖಂಡಿತ ಇದೆ. ಇನ್ಕಮ್ ಬರೋದಕ್ಕೆ ಫಸ್ಟ್ ಮಾಡ್ಕೊಳ್ಳಿ, ಆಮೇಲೆ ಟ್ಯಾಕ್ಸ್ ಕಟ್ಟಿ. ನಿಮ್ಗೆ ಅರ್ಜೆಂಟಾಗಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟವರು ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡಿಂಗ್ ಇದೆ ಅಂದರೆ ಬರೋಲ್ಲ. ಯಾಕೆಂದರೆ ಅವ್ರಿಗೆ ಒಂದು ನಮ್ಮೆಲ್ಲ ತುಂಬ ನಂಬಿಕೆ, ಇವರು ಅಷ್ಟು ಇನ್ಕಮ್ ಟ್ಯಾಕ್ಸ್ ಕಟ್ಟೋದಲ್ಲಿ ಕಟ್ಟಿರೋದು ವಾಪಸ್ ಕೇಳದೇ ಇದ್ರೆ ಸಾಕು ಅನ್ನೋದು ಒಂಥರ ಇರ್ತಾರೆ. ಸೊ ಡಿಜಿಟಲ್ ಮಾರ್ಕೆಟಿಂಗು ಸ್ಟಾಕ್ ಮಾರ್ಕೆಟಲ್ಲಿ ಈ ಥರದ್ದು ಇರುತ್ತೆ. ಅಂಗಡಿ ಬೇಡ, ಎಂಪ್ಲಾಯೀಸ್ ಬೇಡ, ಸ್ವಲ್ಪ ವ್ಯಾಪಾರಕ್ಕೆ ಏನು ಲೈಸೆನ್ಸು ಇದು ಇಲ್ಲದೇನೂ ಮಾಡ್ಬೋದು, ಸ್ವಂತ ಇದೆ. ಬಟ್ ಆದ್ರೂ GST ಬೇಕು, ಬಿಸ್ನೆಸ್ ಅಕೌಂಟ್ ಬೇಕು. ಈ ಥರ ಗೋಲ್ಡ್ ಬಿಸ್ನೆಸ್ಸು ಸ್ವಲ್ಪ ಎಕ್ಸ್ಟ್ರಾ ಬೇಕು, ಇದರಲ್ಲಿ ಸ್ವಲ್ಪ ಕಡಿಮೆ. ಆದರೂ ಒಂದು 5 ರಿಂದ 10 ಲಕ್ಷ ಇನ್ವೆಸ್ಟ್ಮೆಂಟ್ ಇದ್ರೇ ನೀವು ಡಿಜಿಟಲ್ ಮಾರ್ಕೆಟಿಂಗಲ್ಲಿ ಯಾವುದೇ ಪ್ರಾಡಕ್ಟ್ದು ಸ್ಟಾರ್ಟ್ ಮಾಡೋಕ್ಕಾಗೋದು. 5 ರಿಂದ 10 ಲಕ್ಷ ಇನ್ವೆಸ್ಟ್ಮೆಂಟ್ ಬೇಕೇ ಬೇಕು. ಅದು ಗ್ಯಾರಂಟಿ ಇಲ್ಲ. ಅದು ನೀವು ಹಾಕಿದ ಇನ್ವೆಸ್ಟ್ಮೆಂಟ್ ಉಳ್ಕೊಳ್ಳುತ್ತೆ ಅನ್ನೋದು ಗ್ಯಾರಂಟಿ ಇಲ್ಲ. ಯಾಕೆಂದರೆ ಆ್ಯಡ್ ಕೊಡಬೇಕು, ಏನು ವೆಬ್ಸೈಟ್ ಕೊಡಬೇಕು, ಲ್ಯಾಂಡಿಂಗ್ ಪೇಜ್ ಕೊಡಬೇಕು, ಆಟೋಮೇಷನ್ ಕೊಡಬೇಕು, ಇಮೇಲ್ ಮಾರ್ಕೆಟಿಂಗ್ ಕೊಡಬೇಕು, SMS ಮಾರ್ಕೆಟಿಂಗ್ ಕೊಡಬೇಕು, ವಾಟ್ಸಪ್ ಮಾರ್ಕೆಟಿಂಗ್ ಕೊಡಬೇಕು. ಎಲ್ಲ ಕಡೆ ಅಲ್ಲೂ ಖರ್ಚಿದೆ. ಎಗೇನ್ ಅದರಲ್ಲೂ ಇದೆ, ಅದರಲ್ಲೂ ಇದೆಲ್ಲ ಮಾಡ್ತಾರೆ. ಇದರಲ್ಲಿ ಇಷ್ಟು ಖರ್ಚು ಮಾಡಿ ಎಲ್ಲ ಸೆಟ್ ಮಾಡಿಕೊಂಡು ಜೊತೆಯಲ್ಲಿ ಏನಪ್ಪ ಅಂದರೆ ದಿನ ಒಂದು ಸಂಜೆ 7 ಗಂಟೆಗೆ 8 ಗಂಟೆಗೆ ಅಂತ ವೆಬಿನಾರೆಲ್ಲ ಮಾಡೋಕ್ಕೆ ಶುರು ಮಾಡಿದೆ, ನೋಡಿರ್ತೀರ ನೀವು. ಸೊ ಅದನ್ನು ಕೂತ್ಕೊಂಡು ಮಾಡ್ತಾನೆ ಇರಬೇಕು. ಅದರಲ್ಲಿ ಒಂದು 50 ಜನ 100 ಜನನೂ ವೆಬಿನಾರಿಗೆ ಬಂದಾಗ ಒಬ್ಬರು ರಿಜಿಸ್ಟ್ರ್ ಅದು ಒಬ್ಬರು ತಗೊಳ್ತೇ ಹೋಗ್ಬೋದು ನಿಮ್ಮ ಆ ಒಂದು ಪ್ರಾಡಕ್ಟ್ನ. ಇದನ್ನು ಡಿಜಿಟಲ್ ಇದರಲ್ಲೂ ಸಿಕ್ಕಾಪಟ್ಟೆ ಕಷ್ಟ. ಈ ಬೇರೆ ಬಿಸ್ನೆಸ್ಗೂ ಸ್ಟಾಕ್ ಮಾರ್ಕೆಟಿಗೆ ಬಿಸ್ನೆಸ್ಗೂ ಇರೋ ವ್ಯತ್ಯಾಸ ಇದು. ಇಲ್ಲಿ ಬಂದು ಏನು ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡೋಕ್ಕೆ ಏನು ವೆಬಿನಾರ್ ಮಾಡ್ತೀರಾ? ಯಾರಿಗೆ ಮಾಡ್ತೀರಾ? ಅಲ್ಲಿ ಕಣ್ಣಿಗೆ ಕಾಣ್ದಿರೋ ಬೈಯರ್ಸ್ ಎಲ್ಲರಿಗ ಬೈಯರ್ ಅಂತ ನಮಗೆ ಕಣ್ಣಿಗೆ ಕಾಣ್ತಾ ಇದೆ, ನೋಡಿ ಕಾಣ್ತಾ ಇದೆ. ಬಟ್ ಯಾರು ಅಂತ ಗೊತ್ತಿಲ್ಲ, ಹೆಸರೇ ಬಂದಿಲ್ಲ, ಏಜ್ ಬಂದಿಲ್ಲ, ಜೆಂಡರ್ ಬಂದಿಲ್ಲ. ಸೊ ಇದು ಬೇರೆ ಬಿಸ್ನೆಸ್ಸಲ್ಲಿರೋ ಅಂಥ ಸಮಸ್ಯೆಗಳು. ಬಟ್ ಸ್ಟಾಕ್ ಮಾರ್ಕೆಟಲ್ಲಿ ಇದೆಲ್ಲ ಇಲ್ಲ ಅನ್ನೋದು. ಸ್ಟಾಕ್ ಮಾರ್ಕೆಟ್ ಈ ಥರ ಸಮಸ್ಯೆ ಇಲ್ಲದೆ ತುಂಬ ಈಸಿ, ನಾನು ಹೇಳೋದಿಲ್ಲ, ಈಸಿಯಾಗಿ ಸಿಂಪಲ್ಲಾಗಿ ಸೂಪರಾಗಿ ಅರ್ನಿಂಗ್ ಅಂದರೆ ಏನು ಅಂದ್ಕೊಂಡ್ರಿ? ಹೋಗಿ ಏನೋ ಸ್ಟಾಕ್ ಮಾರ್ಕೆಟಲ್ಲಿ ಹಿಂಗೆ ಅಂದಿದ ತಕ್ಷಣ ದುಡ್ಡು ಬಂದುಬಿಡುತ್ತೆ ಅಲ್ಲ. ಈ ಸಮಸ್ಯೆ ಏನೇ ಇಲ್ಲದೆ ಸಂಪಾದನೆ ಮಾಡುವಂಥ ಸೂಪರ್ ಪ್ಲೇಸ್ ಬಂದು ಸ್ಟಾಕ್ ಮಾರ್ಕೆಟು. ಅದಕ್ಕೆ ಬೇಕಾಗಿರೋದು ಬುದ್ಧಿ ಅಲ್ಲ, ತಿಳುವಳಿಕೆ, ವಿದ್ಯೆ ಅಲ್ಲ, ತಿಳುವಳಿಕೆ. ನಮಸ್ಕಾರ. ಏನು ಹೇಳ್ತೀರಾ?